ಸ್ನೇಹಿತರೆ, ಮಹಾಭಾರತ ಕಥಾಮೃತಕ್ಕೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಮಹಾರಥಿ ಕರ್ಣ ಪರಶುರಾಮರಿಂದ ಶಾಪಗ್ರಸ್ತನಾಗಿದ್ದ. ಆದರೆ ಅವರಿಂದ ಅವನು ಪಡೆದಿದ್ದ ದಿವ್ಯಾಸ್ತ್ರಗಳು ಅವನ ಜೊತೆಗೇ ಇದ್ವು. ಅದೆಲ್ಲದಕ್ಕಿಂತ ಹೆಚ್ಚಾಗಿ ಅವನ ಬಳಿ ಪರಶುರಾಮರು ಕೊಟ್ಟಿದ್ದ ವಿಜಯ ಧನಸ್ಸಿತ್ತು. ನಾನು ಹಿಂದಿನ ಸಂಚಿಕೆಯಲ್ಲಿ ನಿಮಗೆ ಹೇಳಿದ್ದೆ, ಇಲ್ಲಿ ಪರಶುರಾಮರು ಕರ್ಣನಿಗೆ ಶಾಪ ಕೊಟ್ಟಿದ್ರು ಅನ್ನೋದಕ್ಕಿಂತ ಅವರವತ್ತು ಅವನ ಮೇಲೆ ತೋರಿಸಿದ್ದ ಸಿಟ್ಟು ಕರ್ಣನ ಮನಸ್ಸಲ್ಲಿ ಗಾಢವಾಗಿ ಉಳುಕೊಂಡು ಬಿಟ್ಟಿತ್ತು. ಕ್ಷತ್ರಿಯರಿಗೆ ವಿದ್ಯೆ ಕಲಿಸೋದಿಲ್ಲ ಅನ್ನೋ ಶಪಥ ತೊಟ್ಟಿದ್ದ ಗುರು ಸೂತರಿಗೆ ಕಲಿಸೋದಿಲ್ಲ ಅಂತ ಯಾವತ್ತೂ ಹೇಳಿರಲಿಲ್ಲ. ನಾನು ನನ್ನ ಎಲ್ಲ ವಿವರಗಳನ್ನ ಗುರು ಪರಶುರಾಮರಿಗೆ ಹೇಳಿಬಿಡಬೇಕಾಗಿತ್ತು. ನನ್ನ ಕುಲವನ್ನ, ವರ್ಣವನ್ನ, ನಾನೊಬ್ಬ ಸೂತ ಅನ್ನೋದನ್ನ ಕೂಡ ಮೊದಲೇ ಹೇಳಿಕೊಂಡು ಬಿಡಬೇಕಿತ್ತು ಅಂತ ಕರ್ಣ ಅದೆಷ್ಟು ಬಾರಿ ಮನಸ್ಸಲ್ಲೇ ಅಂದ್ಕೊಂಡಿದ್ದ, ನೊಂದ್ಕೊಂಡಿದ್ದ. ಗುರುವಿನ ಬಳಿ ಮಾಹಿತಿ ಮುಚ್ಚಿಟ್ಟು ಪಡೆದ ವಿದ್ಯೆ ನನಗೆ ದಕ್ಕತ್ತಾ, ಅಥವಾ ಗುರುವಿನ ಆಗ್ರಹ ಶಾಪವಾಗಿ ನನಗೆ ತಟ್ಟುತ್ತಾ? ಅವನು ಪರಶುರಾಮರ ಆಶ್ರಮದಿಂದ ಬಂದ ಮೇಲೆ ಅದೆಷ್ಟು ಬಾರಿ ಆ ಬಗ್ಗೆ ಯೋಚನೆ ಮಾಡಿದ್ನೋ. ಈ ಮನಸ್ಸಿದೆಯಲ್ಲ, ಅದು ಹಾಗೇನೆ. ನಾವು ಪದೇ ಪದೇ ಅದಕ್ಕೆ ಏನನ್ನ ಹೇಳ್ತೀವೋ ಅದು ಅದನ್ನ ಗಾಢವಾಗಿ ನಂಬೋದಿಕ್ಕೆ ಶುರು ಮಾಡುತ್ತೆ. ಸುಪ್ತ ಪ್ರಜ್ಞೆ ಅಂತೀವಲ್ಲ, ಸಬ್ ಕಾನ್ಶಿಯಸ್ನೆಸ್, ಅಲ್ಲಿ ನಮ್ಮ ನೆನಪುಗಳನ್ನ, ನೋವುಗಳನ್ನ, ಆತಂಕಗಳನ್ನ ಸದಾ ಕಾಲ ಜಾಗೃತವಾಗಿರೋ ಹಾಗೆ ನೋಡ್ಕೊಳ್ಳುತ್ತೆ. ಕರ್ಣ ಪದೇ ಪದೇ ಗುರುವು ನೊಂದು ನುಡಿದ ವಾಕ್ಯಗಳನ್ನ ತನ್ನ ಮನಸ್ಸಿಗೆ ತುಂಬಿಬಿಟ್ಟಿದ್ದ. ಅದು ಅವನಿಗೆ ಯುದ್ಧ ಕಾಲದಲ್ಲಿ ನೆನಪಾಗಿ ಅವನ ಆತ್ಮಸ್ಥೈರ್ಯವನ್ನ ಕೊಂದು ಹಾಕಿಬಿಡ್ತಾ. ಗಾಡ್ ನೋಸ್. ಆದ್ರೆ ಕರ್ಣ ಪರಶುರಾಮರಿಂದ ಅತ್ಯಂತ ಶಕ್ತಿಶಾಲಿ ಆಯುಧವನ್ನ, ಅಸ್ತ್ರಗಳನ್ನ ಪಡ್ಕೊಂಡಿದ್ದ. ದಿವ್ಯ ಅಸ್ತ್ರಗಳ ಪ್ರಯೋಗವನ್ನ ತಿಳ್ಕೊಂಡಿದ್ದ. ಅದರ ಜೊತೆಗೆ ಪರಶುರಾಮರ ಬಳಿ ಇದ್ದ ವಿಜಯ ಧನಸ್ಸನ್ನ ಕೂಡ ಅವರು ಕರ್ಣನಿಗೆ ಕೊಟ್ಟಿದ್ರು. ಈ ವಿಜಯ ಧನಸ್ಸಿದೆಯಲ್ಲ, ಇದು ವಿಶ್ವಕರ್ಮನಿಂದ ತಯಾರಿಸಲ್ಪಟ್ಟ, ಪರಶಿವನಿಂದ ಬಳಸಲ್ಪಟ್ಟ ವಿಶಿಷ್ಟ ಹಾಗೂ ಅದ್ಭುತ ಶಕ್ತಿಯ ಬಿಲ್ಲು. ಹಿಂದೆ ತಾರಕಾಸುರ ಅನ್ನೋ ರಾಕ್ಷಸನೊಬ್ಬನ ಕಾಟ ಹೆಚ್ಚಾದಾಗ ಅವನನ್ನ ನಿಯಂತ್ರಿಸೋದಿಕ್ಕೆ ದೇವಾನುದೇವತೆಗಳು ಪರಶಿವನನ್ನ ಬೇಡ್ಕೋತಾರೆ. ಅವರ ಕೋರಿಕೆಯ ಮೇರೆಗೆ ಶಿವಪಾರ್ವತಿಯ ಮಗ ದೇವಸೇನಾಪತಿ ಕಾರ್ತಿಕೇಯ ತಾರಕಾಸುರನ ಜೊತೆ ಕಾದಾಡಿ ಅವನನ್ನ ಸಂಹರಿಸ್ತಾನೆ. ಆನಂತರ ತಾರಕಾಸುರನ 3 ಜನ ಮಕ್ಕಳು ಬ್ರಹ್ಮದೇವನನ್ನ ಕುರಿತು ಘೋರ ತಪಸ್ಸು ಮಾಡಿ ಬ್ರಹ್ಮನಿಂದ ಒಂದು ವರವನ್ನ ಅಪೇಕ್ಷಿಸ್ತಾರೆ. ಅದು ಏನು ಅಂದ್ರೆ, ನಮಗೆ ಯಾವತ್ತಿಗೂ ನಾಶವಾಗದ, ಯಾರಿಂದಲೂ ನಾಶ ಮಾಡೋದಿಕ್ಕೆ ಸಾಧ್ಯವಾಗದ ಒಂದು ಕೋಟೆ ಬೇಕಿದೆ ಅನ್ನೋದೇ ಆ ವರ. ಆದ್ರೆ ಬ್ರಹ್ಮ ಇಡೀ ಜಗತ್ತಲ್ಲಿ ನಾಶವಾಗದ ಯಾವ ವಸ್ತುವು ಇರೋದಿಕ್ಕೆ ಸಾಧ್ಯವಿಲ್ಲ, ಹೀಗಾಗಿ ಆ ವರ ಕೊಡೋದಿಕ್ಕಾಗೋದಿಲ್ಲ, ಬೇರೆ ವರ ಕೇಳಿ ಅಂತ ಹೇಳ್ತಾನೆ. ಸರಿ, ಹಾಗಾದ್ರೆ ಬ್ರಹ್ಮದೇವ ನಮ್ಮ ಕೋಟೆಯನ್ನ ಯಾರಾದ್ರೂ ನಾಶ ಮಾಡ್ಲೇಬೇಕು ಅಂದ್ಕೊಂಡ್ರೆ ಅವರು ಒಂದೇ ಒಂದು ಬಾಣವನ್ನ ಹೂಡಿ ನಾಶ ಮಾಡಬೇಕು, ಅದು ಕೂಡ ಒಂದೇ ಒಂದು ಬಾರಿ, ಒಂದೇ ಬಾಣದಿಂದ ಮಾತ್ರ ನಾಶವಾಗೋ ಥರದ ವರವನ್ನ ಕರುಣಿಸು ಅಂದ್ರು. ಸರಿ, ತಥಾಸ್ತು ಅಂದ ಬ್ರಹ್ಮದೇವ. ನಿಮ್ ಹಣೆ ಬರ ಅಂದ್ಕೊಂಡು ಅಲ್ಲಿಂದ ಹೊರಟು ಹೋದ. ಇಷ್ಟಾದ ಮೇಲೆ ತಾರಕಾಸುರನ ಈ 3 ಜನ ಮಕ್ಕಳು ಒಂದು ಅದ್ಭುತವಾದ ನಗರವನ್ನ ಅವರಿಗಾಗಿ ನಿರ್ಮಾಣ ಮಾಡ್ಕೋತಾರೆ. ಅದರ ಸುತ್ತ 3 ಸುತ್ತಿನ ಬಲಿಷ್ಠ ಕೋಟೆಯನ್ನ ಕಟ್ಕೋತಾರೆ. ಕಬ್ಬಿಣ, ಬೆಳ್ಳಿ ಹಾಗೂ ಚಿನ್ನವನ್ನ ಬಳಸಿ ನಿರ್ಮಾಣ ಮಾಡಲಾದ ಆ ಕೋಟೆಗಳು ಯಾರಿಂದಲೂ ಭೇದಿಸೋದಿಕ್ಕೆ ಸಾಧ್ಯವಾಗದಷ್ಟು ಬಲಿಷ್ಠವಾಗಿದ್ವು. ಹೀಗೆ ಅಭೇದ್ಯ ಕೋಟೆಯಲ್ಲಿ ಕೂತವರು ಸುಮ್ಮನಿರ್ತಾರ? ಪ್ರಜಾಪೀಡನೆಯನ್ನ ಶುರು ಮಾಡಿದ್ರು. ದೇವತೆಗಳಿಗಾಗಿ ಯಜ್ಞ ಯಾಗಾದಿಗಳನ್ನ ಮಾಡ್ತಿದ್ದ ಋಷಿ ಮುನಿಗಳನ್ನ ಕಾಡೋದಿಕ್ ಶುರು ಮಾಡಿದ್ರು. ಹವಿಸ್ಸನ್ನ ನಮಗೆ ಕೊಡಬೇಕು ಅಂದ್ರು. ಇವರ ಆರ್ಭಟ, ಪ್ರಜಾಪೀಡನೆ ತೀವ್ರವಾದಾಗ ಇಂದ್ರಾದಿ ದೇವತೆಗಳು ಬ್ರಹ್ಮದೇವನ ಬಳಿ ಒಂದು ಕಷ್ಟವನ್ನ ಹೇಳ್ಕೋತಾರೆ. ಬ್ರಹ್ಮ ಅವರನ್ನ ಪರಶಿವನ ಬಳಿಗೆ ಕಳುಹಿಸಿಕೊಡ್ತಾನೆ. ಶಿವ ಈ ತಾರಕಾಸುರನ ಮಕ್ಕಳ ಉಪಟಳವನ್ನ ನಿಯಂತ್ರಿಸುವುದಕ್ಕೆ ತನಗೊಂದು ವಿಶೇಷವಾದ ಧನಸ್ಸಿನ ಅಗತ್ಯ ಇದೆ ಅಂತ ಹೇಳಿದ್ದ. ಅವತ್ತಿಗಾಗಲೇ ಗಾಂಡೀವ ಇತ್ತು, ಪಿನಾಕ ಇತ್ತು, ಶಾರಂಗ ಇತ್ತು. ಈಗ ಪರಮೇಶ್ವರ ಇನ್ನೊಂದು ಹೊಸ ಧನಸ್ಸನ್ನ ಕೇಳ್ತಿದ್ದಾನೆ. ಅಂದ್ರೆ ಅವೆಲ್ಲಕ್ಕಿಂತಲೂ ಬಲಶಾಲಿಯಾದ, ವಿಶೇಷವಾದ, ವಿಶಿಷ್ಟವಾದ ಧನಸ್ಸಿನ ಅಗತ್ಯ ಇದೆ ಅನ್ನೋದನ್ನ ಅರ್ಥ ಮಾಡಿಕೊಂಡ ದೇವಶಿಲ್ಪಿ ವಿಶ್ವಕರ್ಮ ಅತ್ಯಂತ ಬಲಿಷ್ಠವಾದ, ವಿಶೇಷವಾದ ಬಿಲ್ಲೊಂದನ್ನು ತಯಾರು ಮಾಡಿ ಶಿವನಿಗೆ ಕೊಡ್ತಾನೆ. ಅದನ್ನ ಬಳಸಿ ಶಿವ ತಾರಕಾಸುರನ ಮಕ್ಕಳು ನಿರ್ಮಿಸಿದ್ದ ತ್ರಿಪುರ, ಅಂದ್ರೆ 3 ಸುತ್ತಿನ ಕೋಟೆ ಇದ್ದ ಪುರವನ್ನ ಧ್ವಂಸ ಮಾಡಿ ಅವರನ್ನ ಸಂಹಾರ ಮಾಡ್ತಾನೆ. ಹೀಗೆ ತ್ರಿಪುರ ನಾಶಕ್ಕಾಗಿ ತಯಾರಾದ ಆ ಧನಸ್ಸನ್ನ ಶಿವ ಆನಂತರ ಇಂದ್ರನಿಗೆ ಕೊಟ್ಟ. ಅದನ್ನ ಸಾಕಷ್ಟು ವರ್ಷಗಳ ಕಾಲ ರಕ್ಷಿಸಿಟ್ಟಿದ್ದ ಇಂದ್ರ ತಾನು